ವೀಕ್ಷಕರೇ, ಬಿಗ್ ಬಾಸ್ ಫಿನಾಲೆಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿದ್ದು ಪ್ರೇಕ್ಷಕರಿಗಂತೂ ಬಿಗ್ ಬಾಸ್ ದಿನಕ್ಕೊಂದು ಟ್ವಿಸ್ಟ್ ಗಳನ್ನ ಕೊಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಂತೂ ದಿನಕ್ಕೊಂದು ಗಾಸಿಪ್ಗಳು ಹರಿದಾಡ್ತಿದ್ದು, ಇದೀಗ ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಕಾವ್ಯ ಅವರು ಎಲಿಮಿನೇಟ್ ಆಗಿದ್ದಾರೆ ಅನ್ನುವ ಸುದ್ದಿಗಳು ಹರಿದಾಡ್ತಿದೆ. ಆದ್ರೆ ವೀಕ್ಷಕರೇ, ನಿಜವಾಗ್ಲೂ ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಕಂಟೆಸ್ಟೆಂಟ್ ಆಗಿರುವ ಕಾವ್ಯ ಅವರು ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ನಿಜವಾಗ್ಲೂ ಎಲಿಮಿನೇಟ್ ಆಗಿದ್ದಾರಾ? ಇದರ ಒಂದು ನಿಜವಾದ ಸತ್ಯಾಸತ್ಯತೆ ಏನು ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಯಾರಿಗೆಲ್ಲ ಗೆಲ್ಲಿ ಅಥವಾ ರಕ್ಷಿತಾ ಇವರಿಬ್ಬರಲ್ಲಿ ಯಾರು ಈ ಸಲದ ಬಿಗ್ ಬಾಸ್ ಅನ್ನ ವಿನ್ ಆದ್ರೂ ಕೂಡ ಓಕೆ ಅಂತ ಅಂತೀರಾ? ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೇನೆ ಯಾರಿಗೆಲ್ಲ ಧ್ರುವ ಅಂತ ರಾಘು ಅಥವಾ ಅಶ್ವಿನಿ ಗೌಡ ಇಷ್ಟ, ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಕೆಲ ದಿನಗಳಿಂದ ಕಾವ್ಯ ಮತ್ತು ಗಿಲ್ಲಿ ಒಬ್ಬರಿಗೊಬ್ಬರು ಸರಿಯಾಗಿ ಮಾತಾಡ್ಕೊಳ್ತಿಲ್ಲ. ಈ ಒಂದು ಕಾರಣದಿಂದ ಕಾವ್ಯ ಅವರನ್ನ ಬಿಗ್ ಬಾಸ್ ಫೇಕ್ ಎಲಿಮಿನೇಷನ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ವಾರ ಕಾವ್ಯ ಅವರನ್ನ ಫೇಕ್ ಎಲಿಮಿನೇಷನ್ ಮಾಡಿದ್ರು ಕೂಡ ಮುಂದಿನ ವಾರ ಪಕ್ಕ ಮಿಡ್ ವೀಕ್ ಎಲಿಮಿನೇಷನ್ ಇರಲಿದ್ದು, ಆವಾಗ ಕಾವ್ಯ ಅಥವಾ ರಾಶಿಕಾ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ಬೋದು ಅಂತಾನೆ ಹೇಳಲಾಗ್ತಿದೆ. ಸೊ ವೀಕ್ಷಕರೇ, ನಿಮ್ಗೆ ಇದ್ರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ.